ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ವಿಜಯ್. ತಮ್ಮೆಲ್ಲರಿಗೂ ವಿಜಯ್ ರಿಯಲ್ ಎಸ್ಟೇಟ್ ಚಾನೆಲ್ಗೆ ಹೃದಯಪೂರ್ವಕ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ದಿನ ತಮಗೋಸ್ಕರ ಒಂದು ವಿಶೇಷವಾದಂತಹ ಸಂಚಿಕೆಯನ್ನ ಪ್ರಸ್ತುತಪಡಿಸುತ್ತಿದ್ದೇನೆ. ಹೌದು ಸ್ನೇಹಿತರೆ, ವಿಶೇಷ ಹಾಗೂ ವಿಭಿನ್ನವಾಗಿರುವಂತಹ ಸಂಚಿಕೆ. ಮೈಸೂರು ಜಿಲ್ಲೆಯ ಸಾಲಿಗ್ರಾಮ ತಾಲೂಕಿನ ಹೃದಯ ಭಾಗವಾಗಿ ಅತ್ಯಂತ ಖ್ಯಾತಿಯನ್ನ ಪಡೆದಿರುವ ಮೈಸೂರು ಹಾಸನ ಹೆದ್ದಾರಿಯ ಮಾರ್ಗದಲ್ಲಿರುವ ಒಂದೂರಿನ ಕಥೆಯೇ ಇಂದಿನ ಈ ಸಂಚಿಕೆ. ಯಾವುದು ಆ ಪ್ರಸಿದ್ಧವಾದಂಥ ಊರು? ಆ ಊರಿನ ವಿಶೇಷತೆಗಳೇನು? ಆ ಊರಿನ ಅಭಿವೃದ್ಧಿಯ ಪಯಣ ಹೇಗೆ ಸಾಗಿದೆ? ಈ ರೀತಿಯ ಹಲವಾರು ಕುತೂಹಲಕಾರಿ ಪ್ರಶ್ನೆಗಳ ಉತ್ತರಕ್ಕೆ ಈ ಸಾಂಸ್ಕೃತಿಕ ಸಂಚಿಕೆಯನ್ನು ದಯವಿಟ್ಟು ಸಂಪೂರ್ಣವಾಗಿ ವೀಕ್ಷಿಸಿ. ಸ್ನೇಹಿತರೆ, ತಮ್ಮಲ್ಲಿ ಇನ್ನೊಂದು ಮನದಾಳದ ವಿನಂತಿ. ತಾವೇನಾದರೂ ಇನ್ನು ನಮ್ಮ ವಿಜಯ್ ರಿಯಲ್ ಎಸ್ಟೇಟ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ನಮ್ಮ ವಿಜಯ್ ರಿಯಲ್ ಎಸ್ಟೇಟ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ಗಳು ತಮಗೆ ಸಿಗಲಿವೆ ಪ್ರಪ್ರಥಮವಾಗಿ. ಸ್ನೇಹಿತರೆ, ನಮ್ಮ ಮೈಸೂರು ಹಾಸನ ಹೆದ್ದಾರಿಯ ಮಾರ್ಗದಲ್ಲಿ ತಲೆ ಎತ್ತಿ ರಾರಾಜಿಸಿ ನಿಂತಿರುವ ಇಲ್ಲಿನ ಎಲ್ಲ ಹೈವೇ ರೋಡುಗಳಿಗೆ ಜಂಕ್ಷನ್ ಪಾಯಿಂಟ್ ಎಂದೇ ಖ್ಯಾತಿಯನ್ನ ಪಡೆದಿರುವ, ಪ್ರಸ್ತುತ ಎಲ್ಲಾ ಬಗೆಯ ವಾಣಿಜ್ಯ ಚಟುವಟಿಕೆಗಳಿಗೆ ಹೊಚ್ಚ ಹೊಸ ತವರೂರಾಗಿರುವ ಆ ಸುಪ್ರಸಿದ್ಧವಾದಂತಹ ಊರೇ ಈ ಭೇರ್ಯ. ಹೌದು ಸ್ನೇಹಿತರೆ, ಭೇರ್ಯ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಯುದ್ಧ ಇರುವನು. ವಿಶ್ವರೂಪಿ ವಿಶ್ವವ್ಯಾಪಿ ರಾಮಚಂದ್ರನು, ವಿಶ್ವಕ್ಕೆಲ್ಲ ಮಾದರಿ ಶ್ರೀರಾಮನು. ವೇದ ವೇದಾಂತ ಓಂಕಾರ, ರಾಮನಾಮ ಎಲ್ಲೆಲ್ಲೂ ಸಂಚಾರ. ಹಾಡೋ ಹಾಡೋ ಜೈಕಾರ. ಸ್ನೇಹಿತರೆ,
ಈ ಬೇರ್ಯ ಎಂಬ ಗ್ರಾಮದಲ್ಲಿ ಎಲ್ಲ ಬಗೆಯ ವಾಣಿಜ್ಯ ಮಳಿಗೆಗಳಿವೆ, ಪೆಟ್ರೋಲ್ ಬಂಕ್ಗಳಿವೆ, ಶಾಲೆಗಳಿವೆ, ಕಾಲೇಜುಗಳಿವೆ, ಗ್ರಂಥಾಲಯವಿದೆ, ಹೆಸರಾಂತ ಬ್ಯಾಂಕುಗಳಿವೆ, ಆಸ್ಪತ್ರೆಗಳಿವೆ, ಹೋಟೆಲ್ಗಳಿವೆ. ಅಷ್ಟೇ ಅಲ್ಲದೆ ಮಲ್ಟಿ ನ್ಯಾಷನಲ್ ಕಂಪನಿಗಳ ಶೋರೂಮ್ಗಳಿವೆ. ಸ್ನೇಹಿತರೆ, ಮೈಸೂರು ಹಾಸನ ಹೆದ್ದಾರಿಯಲ್ಲಿ ಸಿಗುವಂಥ ಈ ನಮ್ಮ ಬೇರ್ಯ ಎಂಬ ಗ್ರಾಮವು ಅತಿ ವೇಗವಾಗಿ ಬೆಳೆಯಲು ಹಲವಾರು ಕಾರಣಗಳಿವೆ. ಅದರಲ್ಲಿ ಪ್ರಮುಖವಾದದ್ದು ಈ ಸ್ಥಳವು ನೆಲೆಸಿರುವಂತಹ ಜಾಗ. ಚತುರ್ದಿಕ್ಕಿನಲ್ಲೂ ಸುಪ್ರಸಿದ್ಧವಾಗಿರುವ ತಾಲೂಕುಗಳಿಗೆ, ಜಿಲ್ಲೆಗಳಿಗೆ ಪ್ರಯಾಣಿಸಲು ಈ ಜಾಗವು ಸಂಪರ್ಕ ಮಾರ್ಗವಾಗಿರುವುದು. ಉದಾಹರಣೆಗೆ ಮೈಸೂರಿಗೆ ಪ್ರಯಾಣಿಸಲು, ಹಾಸನಕ್ಕೆ ಪ್ರಯಾಣಿಸಲು, ಸಾಲಿಗ್ರಾಮ, ಕೆಆರ್ಪೇಟೆ, ಚನ್ನರಾಯಪಟ್ಟಣ ಅಷ್ಟೇ ಯಾಕೆ ಬೆಂಗಳೂರಿಗೂ ಸಹ ತೆರಳಲು ಈ ಸುಮಾರ್ಗವು ಸೂಕ್ತವಾಗಿದೆ. ಸ್ನೇಹಿತರೆ, ಈ ಕಾರಣದಿಂದಾಗಿ ಈ ಬೇರ್ಯ ಎಂಬ ಗ್ರಾಮವು ಪ್ರಸ್ತುತ ಮಿನಿ ಟೌನ್ ಆಗಿ ಬದಲಾವಣೆಗೊಂಡು ಕೇಂದ್ರ ಬಿಂದುವಾಗಿದೆ. ಹೌದು ಸ್ನೇಹಿತರೆ, ಸೆಂಟರ್ ಪಾಯಿಂಟ್ ಆಗಿದೆ. ಸ್ನೇಹಿತರೆ, ಇದಾಗಿತ್ತು ಬೇರ್ಯ ಎಂಬ ಮಿನಿ ಟೌನ್ ಗಣನೀಯವಾಗಿ ಬೆಳೆಯಲು ಪ್ರಮುಖವಾದಂಥ ಕಾರಣ. ಬನ್ನಿ ಸ್ನೇಹಿತರೆ, ಈ ನಮ್ಮ ಹೆಮ್ಮೆಯ ಬೇರ್ಯ ಗ್ರಾಮದ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನ ಮತ್ತು ಈ ಸ್ಥಳದ ಇತಿಹಾಸವನ್ನ ಬೇರ್ಯದ ಗ್ರಾಮಸ್ಥರಿಂದಲೇ ತಿಳಿಯೋಣ. 2024 ಹೊಸ ವರ್ಷದ ಶುಭಾಶಯಗಳನ್ನು ಕೋರ್ತಾ ತಮ್ಮೆಲ್ಲರಿಗೂ ದೇವರು ಕರಿಯಮ್ಮ ದೊಡ್ಡಮ್ಮ ಆಶೀರ್ವಾದ ಮಾಡಿ ಎಲ್ಲರೂ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇನ್ನೂ ಸಂಸ್ಥೆ ಬೆಳೀಲಿ ಅಂತ ನಾವು ಶುಭ ಹಾರೈಸ್ತಾ ಇದ್ದೀವಿ. ಹಾಗೆ ನಮ್ಮ ಬೇರ್ಯ ಗ್ರಾಮದಲ್ಲಿ ತಾಯಿ ಕರಿಯಮ್ಮ ದೊಡ್ಡಮ್ಮನ ದೇವಸ್ಥಾನ ಹಾಗೂ ಎಲ್ಲ ಸಮುದಾಯದವರು ಅವರವರ ಸಮುದಾಯಕ್ಕೆ ತಕ್ಕಂಥ ಅವರವರ ಮನೆ ದೇವರುಗಳನ್ನು ಗುಡಿ ಕಟ್ಟಿಸ್ಕೊಂಡು ಪೂಜೆ ಮಾಡಿಕೊಂಡು ಎಲ್ಲ ಸಮೃದ್ಧಿಯಾಗಿ ನೆಮ್ಮದಿಯಾಗಿ ಬಾಳ್ಕೊಂಡು ಹೋಯ್ತಾ ಅವ್ರೆ. ಯಾವುದೇ ಮತಿಗಲಭೆ ಆಗಲಿ ಇನ್ನೊಂದೇ ಆಗಲಿ ಯಾವುದು ಇಲ್ಲಿ ಬೇರೆಯಲ್ಲಿ ಅವಕಾಶ ಇಲ್ಲ. ಎಲ್ಲ ಸೌಹಾರ್ದತೆಯಿಂದ ಬಾಳ್ತಾ ಇದ್ದೀವಿ. ಆದರೆ ಕರಿಯಮ್ಮ ದೊಡ್ಡಮ್ಮನ ಜಾತ್ರೆ ತಾಯಿಯ ಆಶೀರ್ವಾದದಿಂದ ಏಪ್ರಿಲ್ ತಿಂಗಳಲ್ಲಿ ನಡೀತದೆ. ಆಗ ಗ್ರಾಮ ಇಡೀ ಸುತ್ತ 20-30 ಹಳ್ಳಿ ಜನ ಬಂದು ಬೇರೆ ತಾಯಿಯ ಆಶೀರ್ವಾದ ಪಡೆದು ಜಾತ್ರೆ ಮಾಡಿ ಯಶಸ್ವಿಯಾಗಿ ಯಾವುದೇ ತೊಂದರೆ ಇಲ್ಲದ ರೀತಿ ನಡ್ಕೊಂಡು ಹೋಗ್ತಾರೆ. ಹಾಗೂ ಮಂಗಳವಾರ, ಶುಕ್ರವಾರದ ದಿವಸ ವಾರದ ಪೂಜೆ ನಡೀತಾ ಇರ್ತದೆ. ಆಗ ಭಕ್ತಾದಿಗಳು ಬಂದು ತಾಯಿಯಲ್ಲಿ ಬೇಡ್ಕೊಂಡು ಅವರಿಗೆ ಏನು ಕಷ್ಟ ಸುಖ ಇರ್ತದೋ ಅದೆಲ್ಲನೂ ಕೇಳ್ಕೊಂಡು ಕಷ್ಟ ಎಲ್ಲನೂ ಪರಿಹಾರ ಮಾಡಿದ್ಮೇಲೆ ತಾಯಿಗೆ ಏನು ಮನಸ್ಸಿನಲ್ಲಿ ಅನ್ಕೊಂಡಿರ್ತಾರೋ ಅದನ್ನು ಹರಕೆ ರೂಪದಲ್ಲಿ ಬೆಳ್ಳಿ, ಚಿನ್ನ, ದುಡ್ಡು ಎಲ್ಲ ಹರಕೆ ಮಾಡ್ಕೊಂಡಂಗೆ ತೀರಿಸಿ ತಾಯಿ ಆಶೀರ್ವಾದ ಪಡೆದು ಎಲ್ಲ ಸುಖವಾಗಿ ನೆಮ್ಮದಿಯಾಗಿ ಬಾಳ್ತಾವ್ರೆ. ಸ್ನೇಹಿತರೆ, ಬೇರ್ಯ ಗ್ರಾಮದ ಗೌರವಾನ್ವಿತ ವ್ಯಕ್ತಿಗಳಿವರು. ಬೇರ್ಯ ಜನತೆಯವರನ್ನ ನಾಡ್ಗೌಡ್ರು ಅಂತಾನೆ ಕರೀತಾರೆ. ಇವರ ಹೆಸರು ಕುಮಾರಸ್ವಾಮಿ ಅಂತ. ಈ ಒಂದು ಸಾಕ್ಷ್ಯ ಚಿತ್ರಕ್ಕೆ ಇವರಿಗೆ ಮನಸ್ಪೂರ್ವಕವಾಗಿ ಸ್ವಾಗತನ ಬಯಸ್ತೇನೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ ಸರ್. ವಿಜಯ ರಿಯಲ್ ಎಸ್ಟೇಟ್ನ ಸಂಸ್ಥಾಪಕರು ವಿಜಯ್ ಕುಮಾರ್ ಅವರೇ, ಹಾಗೂ ನಿಮ್ಮ ಸುದ್ದಿವಾಹಿನಿಯ ಎಲ್ಲ ಮಿತ್ರವರ್ಗದವರೇ, ಹಾಗೂ ನಮ್ಮ ಬೇರೆ ಗ್ರಾಮಸ್ಥರೇ, ಹಾಗೂ ಎಲ್ಲ ನಮ್ಮ ಕರಿಯಮ್ಮ ದೊಡ್ಡಮ್ಮ ತಾಯಿಯ ಭಕ್ತಾದಿಗಳು ಎಲ್ಲರಿಗೂ ನಮ್ಮ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ, ನಮ್ಮ ಇದಕ್ಕೆ ಇಲ್ಲಿ ನಮ್ಮ ಬೇರೆಯಾದ ಇತಿಹಾಸ ತಿಳ್ಕೊಳ್ಳೋಕೆ ನಮ್ಮ ಕರ್ತಿರೋದ್ರಿಂದ ತಮ್ಮೆಲ್ಲರಿಗೂ ನಮ್ಮ ಸ್ವಾಗತ ಬಯಸ್ತಾ, ಇನ್ನು ಮುಂದೆ ನಮಗೆ ಇಲ್ಲಿ ಆದಿ ಕಾಲದಿಂದನೇ ನಾಡಗೌಡಿಕೆ ಅಂತ ಮಾಡಿಕೊಂಡು ಅವರು ಊರಿನ ಜವಾಬ್ದಾರಿ ಏನೇ ಕಷ್ಟ ಸುಖ ಹೊಡೆದಾಟ ಏನೇ ಬಂದ್ರು ಎಲ್ಲ ಊರಿನಲ್ಲಿ ಕೂತು ಎಲ್ಲಾನು ನಿಭಾಯಿಸಿ ಆಗ್ಲಿಂದನೂ ಮಾಡ್ಕೊಂಡು ಬಂದವ್ರೆ. ಆಗ ಮುಂಚೆ ಅಪ್ಪಾಜಿಗೌಡರು ಅಂತ ಇದ್ರು, ಅವ್ರು ಮಾಡಿದ್ರು. ಅದಾದ್ಮೇಲೆ ಅಣ್ಣಗೌಡರು ಮಾಡಿದ್ರು, ಚಿಕ್ಕೇಗೌಡರು ಮಾಡಿದ್ರು, ಆಮೇಲಿಂದ ಸುಬೇದಾರ್ ಗೌಡರು ಮಾಡಿದ್ರು, BC ಶಿವಪ್ಪನವ್ರು ಮಾಡಿದ್ರು. ಅವರೆಲ್ಲರೂ ಆದ್ಮೇಲೆ ಈಗ ನನಗೆ 13 ವರ್ಷ ಆಯ್ತು ನನ್ನನ್ನು ಮಾಡಿ. ನಾವೇ ಅವ್ರು ಮಾಡಿರೋದಕ್ಕೆ ಅವ್ರು ಯಾರಿಗೂ
ಧಕ್ಕೆ ಬರುವ ರೀತಿಯಲ್ಲಿ ಅವ್ರಿಗೆಲ್ಲರನ್ನು ಗೌರವ ಕೊಟ್ಟು ನಾನು ಅವರ ವಿನಯವಾಗಿ ಅವರನ್ನು ಈ ಸಮಯದಲ್ಲಿ ಜ್ಞಾಪಿಸ್ತಾ ಅವರೆಲ್ಲರಿಗೂ ವಂದಿಸ್ತಾ, ಆದ್ರಿಂದ ಅವರಿಗೆ ನಾನು ಕೊಟ್ಟಿದ್ದ ಮೇಲೆ ಈ ತಾಯಿ ದೇವಸ್ಥಾನ ಜಾಸ್ತಿ ಆಗ ಇದ್ದಿದ್ದು 2 ಸಣ್ಣ ಗುಡಿಗಳಿದ್ದು. ಅವಾಗ ಏನು ಜಾಸ್ತಿ ಇದಕ್ಕೆ ಇದಿತ್ತಿಲ್ಲ, ವರಮಾನ ಇತ್ತಿಲ್ಲ. ಈಗ ವರ್ಷ ಕಳೆದಂಗೆ ವರಮಾನ ಬರ್ತಾ ಇರೋದ್ರಿಂದ ಒಂದು ಟ್ರಸ್ಟ್ ಮಾಡಿದ್ರು. ಟ್ರಸ್ಟ್ನಲ್ಲಿ ಎಲ್ಲ ಜಾತಿ ಜನಾಂಗನ ಸೇರಿಸ್ಕೊಂಡು ಎಲ್ಲರನ್ನು ಸಹಬಾಳ್ವೆಯಿಂದ ಕರ್ಕೊಂಡು ಈ ದೇವಸ್ಥಾನಗಳನ್ನ ಉದ್ಧಾರ ಮಾಡಬೇಕು ಅಂತ ಹೇಳಿ, ಆವಾಗ ಶಿವಪ್ಪನವ್ರ ಕಾಲದಲ್ಲಿ ಬಂದ ಜನಕ್ಕೆ ಅಡುಗೆ ಮಾಡ್ಕೊಂಡು ಊಟ ಮಾಡೋಕ್ಕೆ ಬಿಸಿಲು ಮಳೆ ಅಂತ ಇದು ಮಾಡ್ತಾ ಇದ್ದಾಗ 2 ಊಟ ಹಾಳು ಮಾಡಿಸಿದ್ರು. ಆಮೇಲೆ ಈ ದೇವಸ್ಥಾನಗಳು ಚಿಕ್ಕ ಗುಡಿಗಳಾಗಿದ್ದು, ಇದಕ್ಕೆ ಯಾರ ಅಧಿಕಾರ ಧನ ಸಹಾಯ ಇಲ್ಲ, ಎಲ್ಲ ಭಕ್ತಾದಿಗಳು ಕೊಟ್ಟು ಮಾಡಿಸಿರೋದು. ಈಗ ಎಲ್ಲಾನು ಹಳೆಯೆಲ್ಲಾನು ವರದಿ ಪೂಜಾರಿಗಳು ಎಲ್ಲ ಸೇರಿ ಈಗ ದೊಡ್ಡ ದೇವಸ್ಥಾನ ಮಾಡಿದ್ದೀವಿ. ಈಗ ಅದು ಪ್ರತಿ ಒಂದು ಮನೆಯಲ್ಲೂ ಒಂದು ಸಣ್ಣ ₹1 ಹಿಡಿದು 10,000, 50,000, ಲಕ್ಷದ ಗಂಟ ದೇಣಿಗೆ ಕೊಟ್ಟು ಈ ದೇವಸ್ಥಾನ ಅಭಿವೃದ್ಧಿ ಪಡಿಸಿದ್ರೆ ಅವ್ರಿಗೆಲ್ಲರಿಗೂ ನಮ್ಮ ಧನ್ಯವಾದಗಳು. ಈ ತಾಯಿ ಹಬ್ಬ ಮಾರ್ಚ್, ಏಪ್ರಿಲ್ ತಿಂಗಳಲ್ಲಿ ನಡೀತದೆ. ಆಗ ಭಕ್ತಾದಿಗಳು ಸುಮಾರು 15-20,000 ಜನ ಭಕ್ತಾದಿಗಳು ಬಂದು ಬಹಳ ವಿಜೃಂಭಣೆಯಿಂದ ನಡೆಸ್ತಾರೆ. ಆದರೆ ಅಂತ ಇದ್ರಲ್ಲೂ ಯಾವುದೇ ಒಂದು ಗಲಾಟೆ ಘರ್ಷಣೆ ಆಗೋದ ರೀತಿ ಎಲ್ಲರೂ ಸಹಭಾಗಿಯಿಂದ ಎಲ್ಲ ಮತ ಎಲ್ಲ ಜನಾಂಗದವರು ಇದಕ್ಕೆ ಸೇರ್ಕೊಂಡು ತಾಯಿಯ ಹಬ್ಬವನ್ನ ಬಹಳ ಅದ್ದೂರಿಯಾಗಿ ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ. ಈ ದೇವಸ್ಥಾನದ ಮುಂದ್ಗಡೆ ಭಾರತಮ್ಮನ ತಾಯಿ ಕೆರೆ ಐತೆ. ಆ ತಾಯಿ ಅಲ್ಲಿ ಸೊಂಬರಹಳ್ಳಿ ಗುಡ್ಲಲ್ಲಿ ನೆರೆಯಾಗಿದ್ದಾರೆ. ಆ ತಾಯಿ ಆಶೀರ್ವಾದದಿಂದ ನಮ್ಮ ಕೆರೆ ಕೆಳಗನ್ನ ಗದ್ದೆ ಮಾಡಿ ಫಸಲು ತೆಗೆದು ಎಲ್ಲ ಸಮೃದ್ಧಿಯಾಗಿ ಜೀವನ ಮಾಡಿಸ್ತಾ ಅವ್ರೆ. ಇನ್ನ ಸುತ್ತಮುತ್ತ ಹಳ್ಳಿ ಜನ ನಮ್ಮ ಬೇರೆ ಗ್ರಾಮಕ್ಕೆ ಪ್ರತಿದಿನ ಬರ್ತಾರೆ. 30-40 ಹಳ್ಳಿ ಜನ. ಊರಿನಲ್ಲಿ ವ್ಯಾಪಾರ ವಹಿವಾಟು ಬಹಳ ಚೆನ್ನಾಗಿ ನಡೀತವೆ. ಆಗ ಒಂದು ಕಬ್ಬಿಣದ ಮಳೆ ತರಬೇಕು ಅಂದ್ರೆ ಕ್ಯಾರ್ನಗರಕ್ಕೆ ಹೋಗ್ಬೇಕಾಗಿತ್ತು ತಾಲೂಕ್ಕೆ. ಈಗ ಊರಿನಲ್ಲಿ ಪ್ರತಿಯೊಂದು, ಆಗ ರೈಸ್ ಮಿಲ್ ಇತ್ತಿಲ್ಲ, ರೈಸ್ ಮಿಲ್ ಅದು, ಸಾಮಿಲ್ಗಳದು, ಪೆಟ್ರೋಲ್ ಬಂಕ್ ಅದು. ಈಗ ಅದಲ್ದೇ ಬೆಂಗಳೂರು ಟು ಜೇಲ್ಸೂರ್ ಅಂತ ಇದು ಹೈವೇ ರೋಡ್ ಆಗೈತೆ. ಅದರಿಂದ ಊರಿಗೆ ಬಹಳ ಅನುಕೂಲ ಆಗಿ ಊರಿನ ಜನತೆಗೆ ಬಹಳ ನೆಮ್ಮದಿ ಹಾಗೂ ಭೂಮಿ ಬೆಲೆ ಎಲ್ಲ ಜಾಸ್ತಿಯಾಗಿ ಬೇರೆ ಗ್ರಾಮ ಈಗ ದೊಡ್ಡ ತಾಲೂಕು ಮಟ್ಟದ ಗ್ರಾಮವಾಗಿ ಬೆಳೆದೈತೆ. ಅದಕ್ಕೆಲ್ಲ ಕಾರಣ ನಮ್ಮೂರ ಸುತ್ತಮುತ್ತಲಿನ ಜನತೆ, ನಮ್ಮೂರಲ್ಲಿ ಎಷ್ಟು ಜಾತಿ ಜನ ಇದ್ರೂ ಬಹಳ ಅಣ್ಣ ತಮ್ಮಂದಿರ ರೀತಿ ಎಲ್ಲರೂ ಏನೇ ಸಣ್ಣ ಪುಟ್ಟ ಘರ್ಷಣೆ ಬಂದ್ರು ಎಲ್ಲರನ್ನು ಕೂತು ಈ ದೇವಸ್ಥಾನದ ಹತ್ರನೇ ಕೂತು ಎಲ್ಲರಿಗೂ ಬಗೆಹರಿಸಿ ಎಲ್ಲರೂ ಸಮಾಧಾನವಾಗುವ ರೀತಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅದರಿಂದ ಇನ್ನು ಮುಂದೆನೂ ತಾಯಿ ನನ್ನವ ಕರಿಯಮ್ಮ ದೊಡ್ಡಮ್ಮ ಎಲ್ಲರಿಗೂ ಆರೋಗ್ಯ ಕೊಟ್ಟು ಐಶ್ವರ್ಯ ಕೊಟ್ಟು ಊರಿನ ಜನತೆಗೆ ಎಲ್ಲರಿಗೂ ಒಳ್ಳೇದು ಮಾಡಿ ಸುತ್ತಮುತ್ತ ಇರೋ ಆ ತಾಯಿ ಭಕ್ತರಿಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾವು ಕೈ ಮುಗಿದು ಕೇಳ್ಕೊತೀವಿ. ಸ್ನೇಹಿತರೆ, ಈ ನಮ್ಮ ಬೇರ್ಯ ಗ್ರಾಮಕ್ಕೆ ಬೇರ್ಯ ಎಂಬ ಹೆಸರು ಹೇಗೆ ಬಂತು? ಈ ಸ್ಥಳವನ್ನ ಆಳಿದ ದೊರೆಗಳು ಯಾರ್ಯಾರು? ಬನ್ನಿ ಸ್ನೇಹಿತರೆ, ಈ ಮೂಲ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳೋಣ. ಸ್ನೇಹಿತರೆ ನಮಸ್ತೆ. ತಾವೆಲ್ಲರೂ ಬೇರ್ಯ ಗ್ರಾಮದ ಬಗ್ಗೆ ಒಂದು ಸಾಕ್ಷ್ಯ ಚಿತ್ರವನ್ನ ನೋಡ್ತಿದ್ದೀರಿ. ಈ ಬೇರ್ಯದ ಗ್ರಾಮಸ್ಥರಾದಂಥ ಗೌರವಾನ್ವಿತ ವ್ಯಕ್ತಿಗಳಾದಂಥ ಈ ಬೇರ್ಯ ಗ್ರಾಮದ ಇತಿಹಾಸವನ್ನ ಸಂಪೂರ್ಣವಾಗಿ ತಿಳಿದುಕೊಂಡಿರುವಂಥ ಪುಟ್ಟ ಮಾದಯ್ಯ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಸ್ನೇಹಿತರೆ, ಈ ಬೇರ್ಯದ ಬಗ್ಗೆ ಇವರ ಒಂದು ನುಡಿ ಮುತ್ತುಗಳನ್ನ ಇವ್ರ ಬಾಯಿಯಿಂದಲೇ ತಿಳಿದುಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಶ್ರೀ ಶುಭಮಸ್ತು ಎಪಿಗ್ರಫಿ ಆಫ್ ಕರ್ನಾಟಕ, ಸಂಪುಟ 5, ಪುಟ ಸಂಖ್ಯೆ 90-91. ಶುಭಮಸ್ತು ಸಮಸ್ತುಂಗ ಶಿರಸ್ತಂಭಿ ಚಂದ್ರ ಚಾಮರ ಚಾರಮೆತ್ತೈ ಲೋಕ ನಗರಾಂ ಮೂಲಸ್ತಂಭಾಯ ಸಂಭುವೆ
ಹರರ್ಲೀಲ ಪರಹಾಸ್ಯ ದಂಡಾಯ ಸಪಾತುಹ ಹೇಮಾಂದ್ರಿ ಕುಲಸಾಯ ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ಸಾಲಿವಾಹನ ಸಖ ವರ್ಷ 15/4 ಸಂದು ವರ್ತಮಾನವಾದ ಪರಾಭವ ಸಂವತ್ಸರದ ಪುಷ್ಯ ಭಾನುವಾರ ಮಕರ ಸಂಕ್ರಾಂತಿ ಪುಣ್ಯಕಾಲದಲ್ಲಿ ಶ್ರೀಮದ್ ರಾಜಾದಿರಾಜ ರಾಜ ಪರಮೇಶ್ವರ ಕಾವೇರಿ ಮಧ್ಯವರ್ತಿಯಾದ ಶ್ರೀರಂಗಪಟ್ಟಣವೆಂಬ ಗೌತಮ ಕ್ಷೇತ್ರ ರಂಗನಾಥ ದೇವರ 1606 ಡಿಸೆಂಬರ್ 28 ಆ ದಿನ ಈ ಬೇರ್ಯ ಗ್ರಾಮವು ಮೈಸೂರು ಜಿಲ್ಲೆ ಎಡತೋರೆ ತಾಲೂಕು ಹೊಸಗ್ರಾರ್ ಹೋಬಳಿ ಸರ್ವೆ ನಂಬರು 1ರಲ್ಲಿ ಸುಮಾರು 200 ಎಕರೆಗಿಂತ ಜಾಸ್ತಿ ಮೇಲ್ಪಟ್ಟು ಈ ಗ್ರಾಮವು ಬೆಳೆದಿರುತ್ತದೆ. ಈ ಗ್ರಾಮಕ್ಕೆ ಚಾರಣರವಿಂದ ಸನ್ನಿಧಿಯಲ್ಲಿ ಶ್ರೀಮದ್ ಮಹಾರಾಜಾದಿರಾಜ ರಾಜ ಪರಮೇಶ್ವರರಾದ ಶ್ರೀ ವೀರ ಪ್ರತಾಪ ಬಿಂದೆಂಬರ ಗಂಡ ಧರಣೀವರಹ ಬಿರುದ ನಾನಾ ಮುಕುಟ ಮಂಡಲೀಕರ ಗಂಡ ದೇವರಾಜ ಒಡೆಯರ್ ಕುಮಾರ ದೇವರ ಮಹಿಪಾಲಕರು ಶ್ರೀರಂಗಪಟ್ಟಣದ ರಾಜಧಾನಿ ಇದ್ದಾಗ ಈ ಗ್ರಾಮಕ್ಕೆ ದೇವರಾಜಪುರವೆಂಬ ನಾಮಕರಣವನ್ನು 1606 ಡಿಸೆಂಬರ್ 28ರಂದು ನಾಮಕರಣ ಮಾಡಿದ್ದರು. ಈ ಗ್ರಾಮಕ್ಕೆ ಅಂದಿನ ಕಾಲದಲ್ಲಿ 192 ಎಕರೆ 8 ಗುಂಟೆ ಪ್ರದೇಶದಲ್ಲಿ ಒಂದು ಕೆರೆಯನ್ನು ನಿರ್ಮಾಣ ಮಾಡಿರುತ್ತಾರೆ. ಈ ಕೆರೆಯು ಅನೇಕ ಕಾಲ ನಿಲ್ಲದೆ ಇದ್ದಾಗ ಈ ಗ್ರಾಮಕ್ಕೆ ಮರಿಗೌಡರೆಂಬ ಗೌಡರು ಪಾಚೇರಿ ಮಾಡಿಕೊಂಡು ಕೆರೆಯನ್ನು ನಿರ್ಮಾಣ ಮಾಡುತ್ತಿದ್ದಾಗ ಕೆರೆ ನಿಲ್ಲದೇ ಇದ್ದಾಗ ತನ್ನ ಸೊಸೆ ಮಂಚಮ್ಮ ಎಂಬುವರು ಬಾಣಂತಿ ಕೆರೆಗೆ ಆತ್ಮಾಹುತಿಯಾಗಿ ಕೆರೆಯನ್ನು ತಮ್ಮ ಭಕ್ತಿಯಿಂದ ನಿಲ್ಲಿಸಿರುತ್ತಾರೆ. ಅವರ ಪತಿ ಸೋಮಲಿಂಗೇಗೌಡರು ಹೈದರಾಬಾದ್ನ ನಿಜಾಮರ ಹತ್ರ ಸೇನಾಧಿಪತಿಯಾಗಿದ್ದರು. ಅವರು ಸೈನ್ಯಕ್ಕೆ ಹೋಗಿದ್ದ ಸಮಯದಲ್ಲಿ ಆ ಹೆಂಡತಿ ಈ ಗ್ರಾಮವ ಉಳಿಸುವುದಕ್ಕೋಸ್ಕರ ಕೆರೆಗೆ ಆಹುತಿಯಾಗಿ ಬಾಣಂತಿ ಸಮೇತವಾಗಿ ಮಗುವನ್ನು ಆಹುತಿ ಮಾಡಿಕೊಂಡು ಕೆರೆಯನ್ನು ನಿಲ್ಲಿಸಿರುತ್ತಾರೆ. ಬಿರುದ ನಾನಾ ಮುಕುಟ ಮಂಡಲೀಕರ ಗಂಡ ದೇವರಾಜ ಒಡೆಯರ ಕುಮಾರ ದೇವರ ಮಹಿಪಾಲಿಕರು ಈ ಶ್ರೀರಂಗಪಟ್ಟಣದಲ್ಲಿದ್ದಾಗ ಈ ನಡೆದಿರೋ ವಿಚಾರ. ಸಿಂಹಾಸನದೀಶ್ವರರಾಗಿ ಸುಖದಿನ್ ಪೃಥ್ವಿರಾಜಂಗೈಯುತ್ತ ತಾವು ಮಾಡಿದಂಥ ಬೇರ್ಯವೆಂಬ ಗ್ರಾಮ ಮೊದಲು ದೇವರಾಜ ಒಡೆಯರು ದೇವರಾಜಪುರವೆಂಬ ನಾಮಕರಣ ಮಾಡಿದ್ದರು. ದೇವರಾಜಪುರವೆಂಬ ಅಗ್ರಹಾರದ ಶಿಲಾಶಾಸನದ ಕ್ರಮವೇನೆಂದರೆ, ಈ ದಿನದಿಂದಲೂ ಆತ್ರೇಯ ಗೋತ್ರದ ಅಶ್ವರಾಯನ ಸೂತ್ರದ ಚಾಮರಾಜ ಒಡೆಯರ ಪೌತ್ರರಾದ ದೇವರಾಜ ಒಡೆಯರ ಪುತ್ರರಾದ ದೇವರಾಜ ಮಹಿಪಾಲಿಕರು ತಾವು ತಮಗೆ ವಿಕ್ರಮಾರ್ಜಿತವಾಗಿ ಬಂದಂಥ ಕಾವೇರಿ ಮಧ್ಯವರ್ತಿಯಾದ ಹೊರ ಊರ ನರಸಿಂಹಪುರಕ್ಕೆ ಸಲ್ಲುವ ಬೇರ್ಯ ಗ್ರಾಮ, ಇದಕ್ಕೆ ಸಲ್ಲುವ 12 ಉಪಗ್ರಾಮಗಳು ಸಂಬ್ರವಳ್ಳಿ ಗ್ರಾಮ, ಮಂಡಿಗನಹಳ್ಳಿ ಗ್ರಾಮ, ಸುಗ್ಗನಹಳ್ಳಿ ಗ್ರಾಮ, ಬಟಿಗನಹಳ್ಳಿ ಗ್ರಾಮ, ಚಿಕ್ಕಬೇರಿಯ ಗ್ರಾಮ, ಆನೆಕನ್ನಂಬಾಡಿ ಗ್ರಾಮ, ಸೋಮನಹಳ್ಳಿ ಗ್ರಾಮ, ಗೇರ್ದಡ್ ಗ್ರಾಮ, ಒಳಗೆರೆಹಳ್ಳಿ ಗ್ರಾಮ, ಮಠದಕಾವಲು ಗ್ರಾಮ, ಈ ಸ್ಥಳಕ್ಕೆ ಸಲ್ಲುವ ಅತ್ತಿಗುಪ್ಪೆ ಗ್ರಾಮ, ಮುಂಜನಹಳ್ಳಿ ಗ್ರಾಮ, ಗೆಜ್ಗರ್ ಕೊಪ್ಪಲು, ಕುಪ್ಪಳ್ಳಿ ಗ್ರಾಮ, ಮುದುಗುಪ್ಪೆ, ಈ 12 ಉಪಗ್ರಾಮಗಳು ಸಹವಾಗಿ ಈ 1,000 ಸ್ಥಳವನ್ನು 92 ಮುಪ್ಪಾಗ ವೃತ್ತಿಭೇದ ಮಾಡಿ ದೇವರಾಜಪುರವೆಂಬ ಅಭಿಧಾನಮ ಮಾಡಿ ನಾನಾ ಗೋತ್ರದ, ನಾನಾ ಸೂತ್ರದ, ನಾನಾ ಶಾಖೆಗಳಾದ ಸಕಲ ವಿದ್ಯಾವಂತರಾದ ಪೌತ್ರಭೂತರಾದ ಬ್ರಾಹ್ಮಣೋತ್ತಮರಿಗೆ ಯಾವ ದಿನದಲ್ಲೂ ಸಾಲು ಮಾಡಿದ ಗಜದಾನ, ಅಶ್ವದಾನ ಮುಂತಾದ ಅನೇಕ ದಾನಂ ಸಹ ಹಿರಣ್ಯೋದಕ ದಾನಾಧಾರ ಪೂರ್ವಕವಾಗಿ ನಮಗೆ ಲಕ್ಷ್ಮೀನಾರಾಯಣನು ಸುಪ್ರಸನ್ನನಾಗಿ ಎಂದು ನಮಸ್ತೆ ಮಾಡಿರ್ತಾರೆ. ಈ ಗ್ರಾಮವು ಸೂರ್ಯ ಚಂದ್ರ ಇರುವ ತನಕ ಅನನ್ಯವಾಗಿ ಸುಖ ಸಂಪತ್ತಿನಿಂದ ನಿತ್ಯೋತ್ಸವವು ಬೆಳಗಲಿ ಎಂದು ಪಿತ್ತಾದಿ ಸಮಸ್ತ ಪಿತೃಗಳಿಗೂ ಅಕ್ಷಯ ಪುಣ್ಯಲೋಕ ಪ್ರಾಪ್ತಿಯಾಗಲಿ ಎಂದು ಕೃಷ್ಣಾರ್ಪಣ ಬುದ್ಧಿಯಿಂದ ಸರ್ವಮಾನ್ಯವಾಗಿ ಧಾರೆಯನ್ನೆರೆದಿರುತ್ತಾರೆ.
ಸ್ನೇಹಿತರೆ, ಮೊದಲು ಈ ಜಾಗವನ್ನ ಆಳುತ್ತಿದ್ದವರು ಚೋಳರು, ತದನಂತರ ಹೊಯ್ಸಳರು. ಚೋಳರ ಆಳ್ವಿಕೆಯಲ್ಲಿ ಈ ಪ್ರಾಂತ್ಯಕ್ಕೆ ಮಂತ್ರಿಯಾಗಿದ್ದಂಥ ದೊಡ್ಡಬೈರ ಎಂಬ ವ್ಯಕ್ತಿಯ ಹೆಸರಿನಿಂದಾಗಿಯೇ ಬೇರ್ಯ ಎಂಬ ಹೆಸರು ಬಂದಿದೆ ಎಂದು ಇತಿಹಾಸದ ಮೂಲಗಳು ತಿಳಿಸುತ್ತವೆ. ಸ್ನೇಹಿತರೆ, ನಮ್ಮ ಪುಟ್ಟ ಮಾದಯ್ಯನವರ ಮಾತುಗಳನ್ನ ಕೇಳಿದ್ರಲ್ಲ, ತುಂಬಾ ಸಂತೋಷ ಆಗುತ್ತೆ. ಈಗ ಅದೇ ರೀತಿ ಇನ್ನೊಬ್ರು ವ್ಯಕ್ತಿ ಬಂದಿದ್ದಾರೆ, BM ಪ್ರಕಾಶ್ ಅಂತ ಹೇಳಿ. ಅವರು ಈ ಗ್ರಾಮದ ಬಗ್ಗೆ ಏನೇನು ಹೇಳಬೇಕು, ಅವರ ಅಭಿಪ್ರಾಯ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಬೇರ್ಯ ಎಂಬ ಗ್ರಾಮವು ಸುಮಾರು 12ನೇ ಶತಮಾನದ ಆಚೆಗೆ ನಿರ್ಮಾಣವಾಗಿರೋದು ಸರಿ ಅಷ್ಟೆ. ಆದರೆ ಹಿಂದೆ ಚೋಳರ ಕಾಲದಲ್ಲಿ ಬೇರ್ಯ ಗ್ರಾಮವು ಚೋಳರ ಕಾಲದ ಪಾಳ್ಯಗಾರರಾಗಿದ್ದ ದೊಡ್ಡ ಬೀರ್ನಾಯಕ ಮತ್ತು ಸಣ್ಣ ಬೈರ್ನಾಯಕ ಎಂಬುವರು ಈ ಗ್ರಾಮಗಳನ್ನು ಆಳುತ್ತಿದ್ದು ಸರಿ ಅಷ್ಟೆ. ಆದರೆ ಈಗ್ಗೆ ಸುಮಾರು ವರ್ಷಗಳ ಹಿಂದೆ ಇವರ ಕಾಲಾನಂತರ ದೊಡ್ಡ ಬೈರ್ನಾಯಕ ಆಳುತ್ತಿದ್ದ ಊರಿಗೆ ದೊಡ್ಡ ಬೇರ್ಯ ಎಂಬುದಾಗಿಯೂ ಹಾಗೂ ಚಿಕ್ಕ ಬೈರ್ನಾಯಕ ಆಳುತ್ತಿದ್ದ ಊರಿಗೆ ಚಿಕ್ಕ ಬೇರ್ಯ ಗ್ರಾಮ ಎಂಬುದಾಗಿಯೂ ಈ ಗ್ರಾಮಕ್ಕೆ ಹೆಸರು ಬಂದಿರುತ್ತದೆ. ಶ್ರೀ ದೊಡ್ಡಮ್ಮ ಕರಿಯಮ್ಮ ದೇವರ ಸನ್ನಿಧಿಯಲ್ಲಿ ಅವರಿಗೆ ನಮ್ಮ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ದೇವರುಗಳು ಇತಿಹಾಸವನ್ನು ಹೇಗೆ ಹಿಂದಿನ ಕಾಲದಿಂದ ಬಂದಿತ್ತು ಅನ್ನೋದನ್ನು 2 ಮಾತುಗಳಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಈ ನಮ್ಮ ಸುತ್ತಮುತ್ತಲಿನ ಜನರು ಪಕ್ಕದ ಊರಿನ ಕುರಿಗಳನ್ನು ಮೇಯಿಸಕ್ಕೆ ಬಂದಕ್ಕಂತ ಇಲ್ಲಿ ಕುರಿ ಕಾಯುವ ಭಕ್ತಾದಿಗಳು ಇಲ್ಲಿ ಕುರಿ ಮೇಯಿಸ್ತಾ ಇದ್ದಾಗ, ಈ ವರಾಂಡದಲ್ಲಿ ಕುರಿ ಮೇಯಿಸ್ತಾ ಇದ್ದಾಗ ಅವರ ಆಹಾರದ ಚೀಲಗಳಲ್ಲಿ 2 ಕಲ್ಲುಗಳು ಪ್ರತ್ಯಕ್ಷವಾಗಿದ್ದವು. ಆ ಕಲ್ಲುಗಳು ಇವರು ಚೀಲನ ಎತ್ತಿದಾಗ ಅವು ತೂಕ ಆಗಿ ನಾವು ಹೇಳಕ್ಕಾಗಲ್ಲ, ನಾವು ಕೊಡಗಿನಿಂದ, ಮಡಿಕೇರಿ ಕೊಡಗಿನಿಂದ ನಾವು ಬಂದಿದ್ದೀವಿ, ಇಲ್ಲಿ ನಮಗೆ 2 ದೇವಸ್ಥಾನಗಳನ್ನು ಚಿಕ್ಕದಾಗಿ 2 ದೇವಸ್ಥಾನ ಮಾಡಿ ಈ ಕಲ್ಲುಗಳನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಅಂತ ಹೇಳಿದಾಗ ಆ ಬೆಣಚು ಕಲ್ಲುಗಳಿಂದ ಶ್ರೀ ದೊಡ್ಡಮ್ಮ ಮತ್ತು ಕರಿಯಮ್ಮ ಎಂಬುದಾಗಿ ಅವರೇ ಆ ಬೆಣಚು ಕಲ್ಲಿನ ಜನಗಳಿಗೆ, ಕುರಿ ಕಾಯ್ತಾ ಇದ್ದಂತ ಜನಗಳಿಗೆ ನಾವು ದೊಡ್ಡಮ್ಮ ಮತ್ತು ಕರಿಯಮ್ಮ ಎಂದು ಹೇಳಿ ಇಲ್ಲಿ ಒಂದು ಗುಡಿ ಕಟ್ಟಿಸಿ ಅಂತ ಹೇಳಿದಾಗ ಅವರು ಒಂದು ಚಿಕ್ಕ ಗುಡಿ ಮಾಡಿ 2 ಚಿಕ್ಕ ಗುಡಿಗಳನ್ನು ಮಾಡಿ ಈ ದೇವರುಗಳನ್ನು ಸ್ಥಾಪನೆ ಮಾಡಿಸಿದ್ರು. ಹಿಂದಿನ ಕಾಲದಲ್ಲಿ ಮಾಡಿಸಿದಂತ ಈ ದೇವಸ್ಥಾನಗಳು ಈಗ್ಗೆ ಹಲವಾರು ವರ್ಷಗಳಿಂದ ಒಂದು ಸ್ವಲ್ಪ ದೊಡ್ಡ ಗುಡಿಯಾಗಿ, ಹಾಗೆ ಮುಂದೆ ಮುಂದೆ ಈಗ್ಗೆ ಅಗಾಧವಾಗಿ ದೊಡ್ಡ ದೇವಸ್ಥಾನಗಳಿಂದ ಇಲ್ಲಿ ನೆಲೆಗೊಳ್ಳಿರ್ತಾರೆ. ಸುಮಾರು ಹಳ್ಳಿಗಳಿಂದ, ಸುಮಾರು ಸುತ್ತಮುತ್ತ ಹಾಸನ, ಕೊಡಗು, ಮೈಸೂರು, ಮಂಡ್ಯ, ಇನ್ನೂ ಹಲವಾರು ಗ್ರಾಮಗಳಿಂದ ಕೋಣಗಳು ಈ ದೇವತೆಗೆ ಕೋಣಗಳನ್ನು ತಂದು ಇಲ್ಲಿ ದೇವರ ತೀರ್ಥವನ್ನು ಹಾಕಿಸಿಕೊಂಡು ಅವನ್ನ ದೇವರಿಗೆ ಒಪ್ಪಿಸುತ್ತಾರೆ. ಇದರಿಂದ ನಮ್ಮ ಗ್ರಾಮ ದೇವತೆಯಾದ ಕರಿಯಮ್ಮ ಮತ್ತು ದೊಡ್ಡಮ್ಮ ಇವರಿಗೆ ಅರ್ಪಿತವಾದ ಮೇಲೆ ಅದನ್ನು ನಾವು ಜಾತ್ರೆಗಳಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿದಂತಹ ನಮ್ಮ ಭಕ್ತರಿಗೆ ಅದನ್ನು ಹಂಚಿಕೆ ರೂಪದಲ್ಲಿ, ವಸ್ತುವಿನ ರೂಪದಲ್ಲಿ ಅವರಿಗೆ ನೀಡಿ, ಇನ್ನು ಉಳಿದ ಕೋಣಗಳಿಂದ ಬಂದ ಹಣವನ್ನು ಹರಾಜು ಮಾಡಿ ಉಳಿದ ಕೋಣಗಳಿಂದ ಬಂದ ಹಣವನ್ನು ದೇವಸ್ಥಾನದ ಅಭಿವೃದ್ಧಿಗೆ ಉಪಯೋಗಿಸಿಕೊಳ್ತಾ ಬಂದಿರುತ್ತೇವೆ. ಈ ಸದರಿ ದೇವಸ್ಥಾನವು ಸುಮಾರು 12ನೇ ಶತಮಾನದಿಂದಲೂ ಬಹಳ ಪ್ರಸಿದ್ಧಿಯಾಗಿರುತ್ತದೆ. ಸುಮಾರು ಭಕ್ತರು ಈ ದೇವಸ್ಥಾನಕ್ಕೆ ಬಂದು ತಮ್ಮ ಕಷ್ಟಗಳನ್ನು ಪರಿಹರಿಸಿಕೊಡಬೇಕೆಂದು ಕೇಳಿಕೊಂಡಾಗ ಅವರ ಕಷ್ಟವನ್ನು ಪರಿಹರಿಸಿಕೊಡುತ್ತಾ ಈಗಿನ ತನಕವೂ ಬಂದಿರುತ್ತಾರೆ. ಇದರ ಫಲವಾಗಿ ಅವರು ಈ ಕೋಣದ ಹರಕೆಯನ್ನು, ಈ ದೇವತೆಗಳಿಗೆ ಕೋಣದ ಹರಕೆಗಳನ್ನು ಮಾಡಿಕೊಡುತ್ತಿದ್ದರು. ನಮ್ಮ ಕೆಲಸವಾದ ಮೇಲೆ ನಿಮಗೆ ಕೋಣ ತಂದು ಒಪ್ಪಿಸ್ತೀವಿ ಅಂತ ಹೇಳ್ಕೊಂಡಾಗ ಅವರ ಕಾರ್ಯ ಸಿದ್ಧಿಯಾದ ಮೇಲೆ ಆ ಕೋಣಗಳಿಗೆ ಹಾರ ಮತ್ತು ಕುಂಕುಮವನ್ನು ಇಟ್ಟು ಅವರು ಬಿಟ್ಟಾಗ ಯಾರೂ ಅದನ್ನ ಹೊಡ್ಕೊಂಡು ಬರ್ತಿರಲಿಲ್ಲ. ಆ ಕೋಣಗಳೇ ಈ ದೇವಸ್ಥಾನದ ಮುಂದೆ ಬಂದು ಇಲ್ಲಿ ಈ
ಈ ದೇವಸ್ಥಾನದ ಎದುರುಗಡೆ ನಿಂತುಕೊಳ್ಳುತ್ತಿದ್ದಂಥ ಪ್ರತೀತಿ ಇದೆ. ಹಾಗೆಯೇ ಚೋಳರ ಕಾಲದಲ್ಲಿ ಶ್ರೀ ಚನ್ನಕೇಶವ ಸ್ವಾಮಿ ಎಂಬ ದೇವರು ಊರಿನ ಒಳಗಡೆ ಇದ್ದು, ಈ ದೇವಸ್ಥಾನದ ಶಿಲಾನ್ಯಾಸವು ಯಾವ ನಮ್ಮ ಕರ್ನಾಟಕದಲ್ಲೂ ಈ ಥರ ಶಿಲೆ ಇರುವುದಿಲ್ಲ ಎಂದು ಜನರು ನೋಡಿ ನಮಗೆ ಇದನ್ನು ತಿಳಿಸಿರುತ್ತಾರೆ. ಈ ನಮ್ಮ ಗ್ರಾಮದಲ್ಲಿ ಸುಮಾರು 28 ಜನಾಂಗದವರು ವಾಸವಿದ್ದು ಎಲ್ಲರೂ ಕೂಡ ಅನ್ಯೋನ್ಯವಾಗಿ ಈ ಗ್ರಾಮದಲ್ಲಿ ನಾವು ನಮ್ಮ ಬಾಳ್ಮೆಗಳನ್ನು ನಡೆಸಿಕೊಂಡು ಹೋಗುತ್ತಿರುತ್ತೇವೆ. ಸ್ನೇಹಿತರೆ, ಈ ಬೇರ್ಯ ಗ್ರಾಮದಲ್ಲಿ ಸರಿಸುಮಾರು 1200 ವರ್ಷಗಳ ಇತಿಹಾಸವನ್ನ ಹೊಂದಿರುವಂಥ ಶ್ರೀ ಚನ್ನಕೇಶವ ದೇವಾಲಯವು ಇಲ್ಲಿನ ಸುಪ್ರಸಿದ್ಧವಾದ ಐತಿಹಾಸಿಕ ಪ್ರವಾಸಿ ತಾಣವಾಗಿರುವುದು ಬೇರ್ಯ ಗ್ರಾಮಕ್ಕೆ ಹೆಮ್ಮೆಯೇ ಸರಿ. ಈ ಬೇರ್ಯ ಗ್ರಾಮವು ಬೆಂಗಳೂರಿನಿಂದ ನೈಋತ್ಯ ದಿಕ್ಕಿನಲ್ಲಿ ಸರಿಸುಮಾರು 175 ಕಿಲೋಮೀಟರ್ಗಳ ಅಂತರದಲ್ಲಿದ್ದು, ರಾಷ್ಟ್ರೀಯ ಹೆದ್ದಾರಿಯಾದ ನ್ಯಾಷನಲ್ ಹೈವೇ 373 ಮತ್ತು ರಾಜ್ಯ ಹೆದ್ದಾರಿಗಳಾದ ಸ್ಟೇಟ್ ಹೈವೇ 57 ಹಾಗೂ ಸ್ಟೇಟ್ ಹೈವೇ 85ರ ಜಂಕ್ಷನ್ ಪಾಯಿಂಟ್ ಇದಾಗಿದೆ. ಸರಿಸುಮಾರು 400 ಹೆಕ್ಟರ್ಗಳ ಭೌಗೋಳಿಕ ಪ್ರದೇಶದ ವಿಸ್ತೀರ್ಣವನ್ನ ಹೊಂದಿರುವಂತಹ ಒಂದು ವಿಶಾಲವಾದಂತಹ ಸ್ಥಳವಾಗಿದೆ. ಸ್ನೇಹಿತರೆ, ಈಗ ನಮ್ಮೊಂದಿಗೆ ಬೇರ್ಯ ಗ್ರಾಮದ ಅಧ್ಯಕ್ಷರಿದ್ದಾರೆ, ಸನ್ಮಾನ್ಯ ಶ್ರೀ ಕೃಷ್ಣೇಗೌಡರು. ಹಾಗೆ ಇವರು ಕುಪ್ಪಳ್ಳಿ ಗ್ರಾಮದ ಹೆಡ್ ಮಾಸ್ಟರ್ ಆಗಿದ್ದಾರೆ. ಬನ್ನಿ ಸ್ನೇಹಿತರೆ, ಬೇರ್ಯ ಗ್ರಾಮದ ಬಗ್ಗೆ ಇವರ ಒಂದು ಅನಿಸಿಕೆಯನ್ನ, ಹಿತ ನುಡಿಗಳನ್ನ ಅವರಿಂದನೇ ಕೇಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೂ ಸ್ವಾಗತ. ಸಾಕ್ಷಿ ಚಿತ್ರಕ್ಕೆ ಆಹ್ವಾನಿಸಿದ್ದೀರಿ. ನಿಮಗೆ ನಮ್ಮ ಬೇರ್ಯ ಜನತೆ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಜೊತೆಗೆ ನನ್ನನ್ನು ನೀವು ಮಹಾನ್ ವ್ಯಕ್ತಿ ಅಂತ ಹೇಳಿದ್ರಿ. ಅದು ನನ್ನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಧರ್ಮಪತ್ನ ಗಂಡ. ನಾನು ಜಯಲಕ್ಷ್ಮಿ ಕೃಷ್ಣೇಗೌಡರ ಅವರು ನನ್ನ ಧರ್ಮಪತ್ನಿ. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕುಪ್ಪಳ್ಳಿಯಲ್ಲಿ ಭರ್ತಿ ಮುಖ್ಯ ಶಿಕ್ಷಕರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಈ ಗ್ರಾಮದ ಚನ್ನಕೇಶವ ದೇವಾಲಯ ಇರ್ಬೋದು, ದೊಡ್ಡಮ್ಮ ಕರಿಯಮ್ಮ ಇರ್ಬೋದು, ವಾಣಿಜ್ಯ ಮಳಿಗೆಗಳಿರ್ಬೋದು, ಜೊತೆಗೆ ಈ ಗ್ರಾಮದ ಒಂದು ಹೆದ್ದಾರಿಯಲ್ಲಿರ್ತಕ್ಕಂಥ ಜಮೀನಿನ ಮೌಲ್ಯಗಳ ಬಗ್ಗೆ ಇರ್ಬೋದು, ಅವನ್ನೆಲ್ಲ ಸವಿಸ್ತಾರವಾಗಿ ಈ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಸಾರ ಮಾಡ್ತಾ ಇದ್ದಾರೆ. ಅವ್ರಿಗೆ ನಮ್ಮ ಬೇರ್ಯದ ಜನತೆ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ನಮ್ಮ ಪಂಚಾಯಿತಿ ವತಿಯಿಂದ ಅವ್ರಿಗೆ ಉತ್ಪೂರ್ವಕವಾದಂಥ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಈ ಯೂಟ್ಯೂಬ್ ಚಾನಲ್ನಲ್ಲಿ ನಮ್ಮ ಬೇರ್ಯ ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಗಳ ಬಗ್ಗೆ ಎಳೆಯಾಗಿ ಅವರು ಒಂದು ಯೂಟ್ಯೂಬ್ ಚಾನಲಲ್ಲಿ ನಮ್ಮ ಬೇರ್ಯದ ವಿಸ್ತಾರವಾದಂಥ ಮಾಹಿತಿಯನ್ನು ಈ ಯೂಟ್ಯೂಬ್ ಚಾನಲಲ್ಲಿ ಪ್ರಸಾರ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಬೇರ್ಯ ಒಂದು ಗ್ರಾಮ ಪಂಚಾಯಿತಿಯ ಕೇಂದ್ರ ಬಿಂದು ಆಗಿದೆ. ಇಲ್ಲಿ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಹೆದ್ದಾರಿಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಹೃದಯ ಭಾಗದಲ್ಲಿ ಬೇರ್ಯ ಗ್ರಾಮ ಪಂಚಾಯಿತಿ ಇದೆ. ಅದು 5,000-6,000 ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಬೇರ್ಯ ಒಂದು ವಾಣಿಜ್ಯ ಕೇಂದ್ರವಾಗಿ ಹೊರಹೊಮ್ಮಿದೆ. ತುಂಬ ಚೆನ್ನಾಗಿದೆ ಬೇರ್ಯ. ಈ ಊರಿಗೆ ಬೇಕಾದಷ್ಟು ತರಬೇತಿ ಕೇಂದ್ರಗಳು ಬೇಕು, ಮತ್ತು ಜೊತೆಗೆ ಒಳ್ಳೆ ರಾಷ್ಟ್ರೀಕೃತವಾದಂಥ ಬ್ಯಾಂಕ್ಗಳು ಬೇಕು, ಹಾಗೆ ಆರೋಗ್ಯ ಕೇಂದ್ರ ಬೇಕು. ಪಂಚಾಯಿತಿ 20 ವರ್ಷದಿಂದ ಆಗದೆ ಇರತಕ್ಕಂಥ ಸಾಧನೆಯನ್ನು ಒಬ್ಬ ಮಹಿಳೆ 20 ವರ್ಷದಿಂದ ಬಾಕ್ಲಾಕೊಂಡು ಪಂಚಾಯಿತಿಗೆ ಅನ್ಯಾಯ ಮಾಡಿ 2-3 ಜನ ಅದರ ಲಾಭವನ್ನು ಪಡ್ಕೊಳ್ತಾ ಇದ್ರು. ಅದನ್ನು ಬಂದ್ ಮಾಡಿಸಿ ಈಗ ನಾವು ಪಂಚಾಯಿತಿ ಮಳಿಗೆಗಳನ್ನು ಹರಾಜು ಮಾಡಿದ್ದೇವೆ. ನಮ್ಮ ಶ್ರೀಮತಿ ಜಯಲಕ್ಷ್ಮಿ ಅವರು ಈಗ
ತರಕಾರಿ ಮಾರ್ಕೆಟ್ ಮಾಡಬೇಕು, ಹೂವು ಮತ್ತು ಹಣ್ಣಿನ ಮಾರ್ಕೆಟ್ಗಳನ್ನ ಮಾಡಬೇಕು, ಕೋಳಿ ಕೇಂದ್ರಗಳನ್ನ, ಕೋಳಿ ಚಿಕನ್ ಸ್ಟಾಲ್ಗಳನ್ನ ಬೇಕಂದ್ರೆ ಬೇಕಲ್ಲಿ ಮಾಡಿದ್ದಾರೆ. ಅವನ್ನ ಎಲ್ಲೋ ಒಂದ್ ಕಡೆ ಕಸ ವಿಲೇವಾರಿ ಘಟಕದ ಹತ್ರ ಒಂದು ಸ್ಥಾಪನೆ ಮಾಡಬೇಕು ಅಂತ ಒಂದು ಸರ್ವತೋಮುಖ ಅಭಿವೃದ್ಧಿಯ ಆಶಾ ಕಿರಣವಾಗಿ ನಮ್ಮ ಶ್ರೀಮತಿ ಅವರು ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ. ನಾವು ನಮ್ಮ ಸದಸ್ಯರು ಎಲ್ಲರೂ ಸೇರಿ ಒಗ್ಗೂಡಿ ಅವರ ಸಹಕಾರದಿಂದ ಪಂಚಾಯತಿ ಮಳಿಗೆಗಳನ್ನ ಬಾಕ್ಲಾಕ್ಸಿ ಇಒ ಸಾಹೇಬ್ರಿಂದ ನಾವು ಪರ್ಮಿಷನ್ ತಗೊಂಡು ನಮ್ಮ ತಾಲೂಕಿನ ಶಾಸಕರಾದಂಥ ಶ್ರೀಯುತ ರವಿಶಂಕರ್ ಅವರು, ದೊಡ್ಡಸ್ವಾಮಿ ಗೌಡ್ರು ಅವರ ಸಹಕಾರದಿಂದ ನಾನು ಈ ಮಳಿಗೆಗಳನ್ನ ಹರಾಜು ಮಾಡಿದ್ದೇನೆ. ಇದು ಒಂದು ದೊಡ್ಡ ಸಾಧನೆ ಅಂತ ನನ್ಗಾದ್ರೂ ಕೂಡ ಅನಿಸುತ್ತೆ. ಮತ್ತೆ ಜೊತೆಗೆ ಬೇರಿಯ ಒಂದು ಇತಿಹಾಸ ಉಳ್ಳ ಗ್ರಾಮ ಆಗಿದೆ. ಇಲ್ಲಿ ಗ್ರಾಮ ದೇವತೆ ದೊಡ್ಡಮ್ಮ ಕರಿಯಮ್ಮ ಇದ್ದಾರೆ. 365 ಎಕರೆ ಇರ್ತಕ್ಕಂಥ ದೊಡ್ಡ ಕೆರೆ ಇದೆ. ಅದೆಲ್ಲ ಒತ್ತುವರಿ ಆಗೋಗಿದೆ. ಅದನ್ನೆಲ್ಲ ಸರ್ಕಾರದವರು ಅದನ್ನ ಹೂಳು ತೆಗೆಸ್ಕೊಡ್ಬೇಕು, ಅದರ ಅಭಿವೃದ್ಧಿ ಪಡಿಸ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಜೊತೆಗೆ ಹಾಸ್ಪಿಟ್ಲ್ಗಳನ್ನ ಮೇಲ್ದರ್ಜೆಗೆ ಏರಿಸ್ಬೇಕು. ಈ ಗ್ರಾಮ ಪಂಚಾಯಿತಿಯಲ್ಲಿ ಆದಾಯ ಬರ್ತಕ್ಕಂಥ ಮೂಲಗಳನ್ನ ನಾವು ಕೂಡ ಕಂಡ್ಕೊಳ್ತಾ ಇದ್ದೀವಿ. ಇಲ್ಲಿ ಏಕಾಏಕಿ ಸುಮಾರು ಜನ ವರ್ಕರ್ ಇದ್ದಾರೆ, ಅವ್ರ ವೇತನನೂ ಕೂಡ ಕೊಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಈಗ ಮಳಿಗೆ ಹರಾಜು ಮಾಡಿರೋದ್ರಿಂದ ನಮ್ಗೆ ಲಕ್ಷಾಂತರ ರೂಪಾಯಿ ದುಡ್ಡು ಬರ್ತಾ ಇದೆ. ತಿಂಗಳಿಗೆ ಹೆಚ್ಚು ಕಮ್ಮಿ 5 ಲಕ್ಷದಷ್ಟು ಬಾಡಿಗೆ ಬರುವಂತ ಒಂದು ಯೋಜನೆಯನ್ನ ನಾವು ಮಾಡಿದ್ದೇವೆ. ಅದಕ್ಕೆ ಎಲ್ಲ ನಮ್ಮ ಪಂಚಾಯಿತಿ ಸದಸ್ಯರ ಸಹಕಾರ ನನಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೇಕು. ಈ ಪಂಚಾಯಿತಿ ಕಟ್ಟಡ ಅರ್ಧಕ್ಕೆ ಬರೀ ಪಿಲ್ಲರ್ ಹಾಕಿ ನಿಲ್ಸಿರ್ತಕ್ಕಂಥ ಕಟ್ಟಡ ಪೂರ್ಣಗೊಳ್ಬೇಕು, ಕಸ ವಿಲೇವಾರಿ ಘಟಕ ಪೂರ್ಣ ಆಗಬೇಕು. ಹಾಗೆ ನಮ್ಮ ಬೇರಿಯ 57 ಚಿಲ್ಲರೆ ಎಕರೆ ಗೋಮಾಳ ಇದೆ, ಅದನ್ನ ನಾನು ಗುರ್ತು ಮಾಡಿದ್ದೀನಿ. ಊರಿನಿಂದ ನಮ್ಮ ಸಾಮಾಜಿಕ ಕಾರ್ಯಕರ್ತರಾದಂಥ ಡಿ ಕೃಷ್ಣ ಅವರಿಂದ ಮಾಹಿತಿಯನ್ನು ತರಿಸ್ಕೊಂಡಿದ್ದೀನಿ. ಅದನ್ನ ನಮ್ಮ ಪಂಚಾಯಿತಿ ಅಧಿಕಾರಿ ಹಾಗೆ ನಮ್ಮ ತಹಸೀಲ್ದಾರ್ ಅವರ ಸಿಬ್ಬಂದಿ ಅವರು ಅದನ್ನ ಸರ್ವೆ ಮಾಡಿ ಅದನ್ನ 1 to 5 ಅದನ್ನು ಗುರುತುಪಡಿಸ್ಕೊಟ್ರೆ ನಮ್ಮ ಬೇರಿಯಕ್ಕೆ ಆಶ್ರಯ ಸೈಟನ್ನ ಸನ್ಮಾನ್ಯ ಶ್ರೀಯುತ ಎಚ್ ವಿಶ್ವನಾಥ್ ಅವರ ಇದ್ದಂಥ ಕಾಲದಲ್ಲಿ ಬೇರಿಯಕ್ಕೆ ಆಶ್ರಯ ಸೈಟ್ಗಳನ್ನ ನೀಡಿರ್ತಕ್ಕಂಥದ್ದು. ಸುಮಾರು 25 ವರ್ಷದಿಂದ ಒಂದು ಆಶ್ರಯ ಸೈಟ್ಗಳನ್ನ ಬೇರೆ ಗ್ರಾಮಕ್ಕೆ ಯಾರು ಕೂಡ ಇಲ್ಲಿವರೆಗೆ ನೀಡಿಲ್ಲ. ನಮ್ಗೆ ಸಹಕಾರದವರು ಮತ್ತೆ ಜೊತೆಗೆ ನಮ್ಮ ಶಾಸಕರು ನಮ್ಮ ಜೊತೆ ಕೈ ಜೋಡಿಸಿದ್ರೆ ಆ ಜಾಗಗಳನ್ನ ಗುರುತಿಸಿ ಜಾಗವನ್ನ ಕೊಡ್ಬಹುದು, ಆಶ್ರಯ ಸೈಟ್ಗಳನ್ನ ಕೊಡ್ಬಹುದು. ಜೊತೆಗೆ ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಗೆ ನಾವು ಕಂಕಣಬದ್ಧರಾಗಿದ್ದೇವೆ. ನಮ್ಮ ಜೊತೆಯಲ್ಲಿ ಎಲ್ಲ ಚುನಾಯಿತ ಪ್ರತಿನಿಧಿಗಳು, ಗ್ರಾಮಸ್ಥರು, ರಾಜಕಾರಣಿಗಳು ಎಲ್ಲರೂ ಸಹಕರಿಸಿದ್ರೆ ಒಂದು ಉನ್ನತವಾದಂಥ ಮಾದರಿಯಾದಂಥ ಗ್ರಾಮ ಪಂಚಾಯತಿಯನ್ನ ಮಾಡಲಿಕ್ಕೆ ನಾವು ಕಂಕಣಬದ್ಧರಾಗಿದ್ದೇವೆ. ಜೊತೆಗೆ ಈ ಬಾರಿ 22-23ನೇ ಸಾಲಿನ ಗ್ರಾಮ ಗಾಂಧಿ ಪುರಸ್ಕಾರಕ್ಕೆ ನಮ್ಮ ಗ್ರಾಮ ಪಂಚಾಯತಿ ಆಯ್ಕೆ ಆಗಿರ್ತದೆ. ನಾವು ಕೂಡ ಸನ್ಮಾನ್ಯ ಶ್ರೀಯುತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದಂಥ ಶ್ರೀಯುತ ಡಿ ಕೆ ಶಿವಕುಮಾರ್ ಅವರು, ಗ್ರಾಮೀಣಾಭಿವೃದ್ಧಿ ಮತ್ತೆ ಪಂಚಾಯತ್ ರಾಜ್ ಸಚಿವರಾದಂಥ ಪ್ರಿಯಾ ಕೃಷ್ಣರವರ ಒಂದು ನೇತೃತ್ವದಲ್ಲಿ ನಾವು ಬೇರೆ ಗ್ರಾಮಕ್ಕೆ ಒಂದು ಗಾಂಧಿ ಪುರಸ್ಕಾರ, ಅದಕ್ಕೆ ಒಂದು ಜೊತೆಗೆ 5,000 ರೂಪಾಯಿ ದೇಣಿಗೆಯನ್ನು ಕೂಡ ನಮ್ಮ ಪಂಚಾಯತಿಗೆ ನೀಡಿರ್ತಾರೆ. ನಾನು ಸರ್ಕಾರಕ್ಕೆ ಅವರು ನಮ್ಮ ಪಂಚಾಯತಿಯನ್ನ ನಮ್ಮ ಶ್ರೀಮತಿಯವರೇ ಕಾಲದಲ್ಲಿ ಒಂದು ಗಾಂಧಿ ಪುರಸ್ಕಾರ ಸಿಕ್ಕಿರ್ತಕ್ಕಂಥದ್ದು ನಮಗೆ ಭಾರಿ ಹೆಮ್ಮೆ. ನಾನು ಮತ್ತೊಮ್ಮೆ ಸರ್ಕಾರಕ್ಕೆ ಅವರುಗಳಿಗೆ ನಾನು ಅಭಿನಂದನೆಯನ್ನ ಸಲ್ಲಿಸ್ತೀನಿ. ಜೊತೆಗೆ ಇನ್ನೂ ಹಲವಾರು ಸಮಸ್ಯೆಗಳಿವೆ ಬೇರಿಯಾದಲ್ಲಿ, ಅವುಗಳನ್ನು ಮಾಡಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ. ಅದಕ್ಕೆ ನಮ್ಮ ಶಾಸಕರಾದಂಥ ಶ್ರೀಯುತ ರವಿಶಂಕರ್ ಅವರು, ದೊಡ್ಡಸ್ವಾಮಿ ಗೌಡ್ರು ಸಹಕಾರ ಕೊಡಬೇಕು. ಏನ್ ಸುಮ್ಮನೆ ಎಲ್ಲ ಯುವ ಸಮುದಾಯ ಹಾಳಾಗ್ತಾ ಇದೆ ಬೇರಿಯಾದಲ್ಲಿ. ಯುವ ಸಮುದಾಯವನ್ನ ಒಂದು ಕಟ್ಟಬದ್ಧ ಹಿತಾಸಕ್ತಿ ಅವ್ರನ್ನ ಕುಡಿಸಿ ತಿನ್ನಿಸಿ ಏನೋ ಹೋಟೆಲ್ ಗೆಲ್ಲಕ್ಕೋಸ್ಕರವಾಗಿ ಮಾಡಬಾರ್ದೆಲ್ಲ ಮಾಡ್ತಾ ಇದೆ. ಅದು ಯಾಕೆ ಏನು ಅಂತ ಗೊತ್ತಿಲ್ಲ. ನಮ್ಮ ಯುವಜನ ಆ ಒಂದು ಮದ್ಯಪಾನವನ್ನ ಬಿಡಬೇಕು, ಒಳ್ಳೇದಾಗಬೇಕು. ಈ ಬೇರಿಯ ಒಂದು ಸರ್ವತೋಮುಖ ಅಭಿವೃದ್ಧಿ ಕೇಂದ್ರವಾಗಿ ಬೆಳಿಬೇಕು ಅಂತ ಆಶಿಸ್ತಾ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಸ್ನೇಹಿತರೆ,
ಬರೋಬ್ಬರಿ 1100 ಮನೆಗಳನ್ನ ಹೊಂದಿರುವ ಈ ಬೇರ್ಯ ಗ್ರಾಮದಲ್ಲಿ ಮೂಲಗಳ ಪ್ರಕಾರ ಪ್ರಸ್ತುತ ಇಲ್ಲಿನ ಜನಸಂಖ್ಯೆಯು 6000ದಿಂದ 6500 ಇರಬಹುದು ಎಂದು ಅಂದಾಜಿಸಲಾಗಿದೆ. ಇಲ್ಲಿನ ಜನತೆಯ ಆದಾಯವು ಪ್ರಮುಖವಾಗಿ ಕೃಷಿಯಾಗಿದ್ದು ಹೊಸ ತಂತ್ರಜ್ಞಾನವನ್ನ ಅಳವಡಿಸಿಕೊಂಡು ಸಂತೃಪ್ತವಾದ ಸಂತಸದ ಬದುಕನ್ನ ಸಾಗಿಸುತ್ತಿದ್ದಾರೆ. ಸ್ನೇಹಿತರೆ ನಮಸ್ತೆ. ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ. ಇವರು ಬೇರೆ ಗ್ರಾಮದಲ್ಲಿ ಸುಮಾರು 20 ವರ್ಷದಿಂದ ಫೋಟೋಗ್ರಫಿ ಬಿಸ್ನೆಸ್ ಅನ್ನ ಮಾಡ್ತಿದ್ದಾರೆ. ನಾಗಣ್ಣ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾಗಣ್ಣ ಅವರೇ, ಈಗ ನೀವು ನೋಡಿದಂತ 20 ವರ್ಷದ ಹಿಂದಿನ ಬೇರೆಯಾಗೋ ಈಗ ಹೊಸ ವರ್ಷ 2024 20 ವರ್ಷದ ಹಿಂದಿನ ಕತೆ ತಗೊಂಡಾಗ ಈಗಿನ ಬೇರೆಕ್ಕೆ ಹೋಲಿಸಿದಾಗ ಬೇರೆ ಹೇಗೆ ಚೇಂಜ್ ಆಗಿದೆ? 20 ವರ್ಷದಿಂದ ಈಚೆಗೂ ಈಗಲೂ ಬಹಳ ವ್ಯತ್ಯಾಸ ಆಗಿದೆ. ಯಾಕೆಂದ್ರೆ ಅವಾಗೆಲ್ಲ ನಾವ್ ಏನೇ ಒಂದು ಕಾರ್ಯಕ್ರಮ ಆದ್ರೂ ಏನೇ ತರಬೇಕಾದಾಗ ಕೇರನಗರ, ನಮ್ಮ ತಾಲೂಕ್ ಕೇರನಗರಕ್ಕೆ ಅವಲಂಬಿತವಾಗಿದ್ವು. ಅಲ್ಲೂ ಸಿಗ್ತಾನೋ ಮೈಸೂರಿಗೆ ಹೋಗು. ಈಗ ಏನಾಗಿದೆ ಅಂದ್ರೆ ಬೇರೆಯ ಒಂದು ಕ್ರೌಡ್ ಆಗಿ ಬೆಳೆದಿದೆ ಸರ್. ಹಾಗೂ ಆಮೇಲೆ ಹೈವೇಗಳಿದೆ, 4 ಕಡೆನೂ ಇದೆ. ಎಲ್ಲ ಚೌಟ್ರಿಗಳು, ಬೇರೆ ಊರಿಗೆ ಮದುವೆ ಮಾಡಕ್ಕೆ ಬೇರೆ ಊರಿಗೆ ಇದ್ ಮಾಡ್ತರು, ಚೌಟ್ರಿ ಇದೆ. ಈಗೆಲ್ಲ ಬಂಕುಗಳು, ಎಲ್ಲಾ ತರದ್ದು ಫೆಸಿಲಿಟಿ ಇಲ್ಲಿ ಬೇರೆದಲ್ಲಿ ಚೆನ್ನಾಗಿದೆ. ಎಲ್ಲಾ ಮಳಿಗೆಗಳು ಚೆನ್ನಾಗಿದೆ, ವಾಣಿಜ್ಯ ಮಳಿಗೆಗಳು ಇದೆ. ಎಲ್ಲಾ ತರದ್ದು ಚಿನ್ನ ಆಗ್ಲಿ, ಒಂದು ಪಾತ್ರೆ, ಎನಿವನ್ ಸಾಮಾನುಗಳು, ಹೋಲ್ಸೇಲ್ ಅಂಗಡಿಗಳು ಇದೆ. ಸ್ಕೂಲು, ಕಾಲೇಜು ಇದೆ, ಆಮೇಲೆ ಚೌಟ್ರಿಗಳಿದೆ, ಎಲ್ಲಾ ತರದ್ದು ಬಂದಗಳು ಇದೆ ಸರ್. ಗ್ಯಾಸ್ದು ಒಂದು ಇದೈತೆ, ಗ್ಯಾಸ್ದು ಎಲ್ಲೂ ಹೋಗಿಲ್ಲ, ಇಲ್ಲೇ ಎಲ್ಲಾ ಇದೆ ಸರ್. ಬೇರೆ ಅಂದ್ರೆ ಒಂದ್ ಮಿನಿ ತಾಲೂಕ್ ತರ ಇದೆ ಸರ್. ಸಾಲಿಗ್ರಾಮಕ್ಕೂ ಬೇರೆ ಒಂದು ಕೈ ಮೇಲೆ. ಯಾಕೆ ಅಂದ್ರೆ ಎಲ್ಲಾ ತರ ಬೇರೆ ಜನಕ್ಕೆ ಏನಾಗಿದೆ ಸರ್, ಅಕ್ಕಪ್ಪ ಇದು ನಮ್ಮ ಊರಿಗೆ 20ರಿಂದ 30-35 ಹಳ್ಳಿ ಬರ್ತವೆ ಸರ್. ಅವಲಂಬಿತವಾಗಿದೆ. ಇದೇ ಕೇಂದ್ರ ಬಿಂದು ಸರ್. ಬೇರೆ ಅಂದ್ರೆ ಕೇಂದ್ರ ಬಿಂದು. ಆದ್ರೆ ನಮ್ಗೆ ಮೇನ್ ಆಗಿ ನಮ್ಗೆ ಬೇಕಾಗಿರೋದು ಆಸ್ಪತ್ರೆ ಸರ್. ಆಸ್ಪತ್ರೆ ಯಾಕೆಂದ್ರೆ ಇಲ್ಲಿ ಅದ ಹೇಳಿದ್ನಲ್ಲ, ಹೇಳ್ದಾಗೆ 25-30ರಿಂದ ಹಳ್ಳಿಗಳು ಬರೋದ್ರಿಂದ ಎಲ್ಲಾರು ಯಾವುದೇ ಸಮಸ್ಯೆ ಆದ್ರೂ ಆಸ್ಪತ್ರೆಗೆ ಬರ್ತಾರೆ. 5 ಗಂಟೆ ಒಳಗೆ ಇಲ್ಲಿ 9ರಿಂದ 5 ಗಂಟೆಗೆ ಇರ್ತಾರೆ. 5 ಗಂಟೆ ನೈಟ್ ಇಲ್ಲಿ ಇರಲ್ಲ. 24 hours ನಮ್ಗೆ ಆಸ್ಪತ್ರೆ ಡಾಕ್ಟರ್ಗಳು ಸಿಕ್ಕಂಗೆ ಆಗ್ಬೇಕು ಸರ್. ಯಾಕೆಂದ್ರೆ ಪಾಪ ಹಳ್ಳಿಗಳು ಮಕ್ಳು ಇರ್ತಾರೆ, ಆಮೇಲೆ ಹೈವೇ ಆಗಿದೆ, ಯಾವ ಏನಾಯ್ತದೆ ಅನ್ನೋದು ಗೊತ್ತಾಗಲ್ಲ. ಅದು ಆ ದೃಷ್ಟಿಯಿಂದ ನಮ್ಗೆ 24 hours ಮಾಡಿದ್ರೆ ಒಂದು ದೊಡ್ಡದಾಗಿ ಆಸ್ಪತ್ರೆ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ನನ್ನ ಭಾವನೆ. ಸ್ನೇಹಿತರೆ ಕೇಳಿದ್ರಲ್ಲ, ನಾಗಣ್ಣ ಅವರು ಹೇಳ್ತಿರೋದು ಇಷ್ಟೇ. ಇದು ಹೈವೇ ಆಗಿದೆ. ನೀವು ಹಾಸನಕ್ಕೆ ಹೋಗ್ಲಿ, ಬೆಂಗಳೂರಿಗೆ ಹೋಗ್ಲಿಕ್ಕೆ, KR ಹೋಗ್ಲಿಕ್ಕೆ, ಸಾಲಿಗ್ರಾಮ ಇದು ಜಂಕ್ಷನ್ ಆಗಿದೆ. ಸೊ ಇವ್ರು ಹೇಳ್ತಿರೋದು ಮೇನ್ ರೋಡ್ಗೆ ಒಂದು 24 hours ನಡೆಯುವಂತ ಒಂದು ಹಾಸ್ಪಿಟಲ್ ಬೇಕಾಗಿದೆ. ಜನರ ಪ್ರಾಣವನ್ನ ಉಳಿಸ್ಬೇಕಾಗಿದೆ, ಅವರ ಆರೋಗ್ಯವನ್ನ ಕಾಪಾಡಬೇಕಾಗಿದೆ ಅಂತ ನಾಗಣ್ಣವ್ರು ಹೇಳ್ತಿದ್ದಾರೆ. ಸಂಬಂಧಪಟ್ಟಂತ ಅಧಿಕಾರಿಗಳು, ನಮ್ಮ MLA ಆದಂತ ರವಿಶಂಕರ್ ಅವರು ನಾಗಣ್ಣವರ ಮಾತುಗಳನ್ನ ಕೇಳಿಸ್ಕೊಂಡು ಅನುಕೂಲ ಮಾಡಿಕೊಡ್ಬೇಕಾಗಿ ಈ ಮೂಲಕ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ಸ್ನೇಹಿತರೆ, ಕಾರ್ಯಕ್ರಮಕ್ಕೆ ಬಂದಂತ ನಮ್ಮ ನಾಗಣ್ಣನವರಿಗೆ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ. ಈ ಬೇರಿಯ ಗ್ರಾಮದ PDO ಅಂದ್ರೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸನ್ಮಾನ್ಯ ಶ್ರೀ KA ಮಂಜುನಾಥ್ ರವರು ನಮ್ಮೊಂದಿಗಿದ್ದಾರೆ. ಬನ್ನಿ ಸ್ನೇಹಿತರೆ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೈಸೂರು ಹಾಸನ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗ್ತಾ ಇದೆ. ಈ ಒಂದು ರಸ್ತೆ ಅಭಿವೃದ್ಧಿಗಳಿಂದ ಒಂದು ಹೆಚ್ಚಿನ ಒಂದು ವಾಣಿಜ್ಯ ಕೇಂದ್ರ ಬೆಳೆಯಕ್ಕೆ ಅನುಕೂಲವಾಗಿದೆ. ಈ ಒಂದು ರಸ್ತೆ ಅಭಿವೃದ್ಧಿ ಕಾಮಗಾರಿಗಳು ಸಹ ಬಹಳ ವೇಗವಾಗಿ ನಡೀತಾ ಇದೆ. ಈ ಒಂದು ಕೆಲಸ ಹಿಂದುಳಿದಿತ್ತು. ಇತ್ತೀಚೆಗೆ ಬಹಳ ಪ್ರಗತಿಯಾಗಿ ಬೆಳವಣಿಗೆ ಕಂಡು ಬರ್ತಾ ಇದೆ. 2020ರಿಂದ ಇಲ್ಲಿ ಪಂಚಾಯತಿ ಕೆಲಸ ಮಾಡ್ತಾ ಇದ್ವಿ. ಅಲ್ಲಿಂದ ನಾವು ನೋಡುವಂತ ಅಭಿವೃದ್ಧಿ ಕಾಮಗಾರಿ ಬಹಳ ಸ್ಪೀಡಾಗಿ ಕಂಡು ಬಂದಿದೆ. ಸರ್ಕಾರದ ಎಲ್ಲಾ ಯೋಜನೆಗಳಿಂದ ಮಾಡ್ತಿದ್ದಾರೆ. ಒಂದು ಉತ್ತಮವಾದ ಒಂದು ಬಸ್ ನಿಲ್ದಾಣ ಆಗಿದೆ. ಹಾಗೆ ಈ ಒಂದು ಗ್ರಾಮದ ಕಸ ವಿಲೇವಾರಿ ಮಾಡಕ್ಕೆ ಕಸ ವಿಲೇವಾರಿ ಘಟಕ ಮಾಡ್ಕೊಂಡಿದ್ದೀವಿ. ಮತ್ತು ವಾಣಿಜ್ಯ ಮಳಿಗೆಗಳು ಒಂದು ಹರಾಜು ಪ್ರಕ್ರಿಯೆ ಬಹಳ ವರ್ಷಗಳಿಂದ ಪೆಂಡಿಂಗ್ ಇದೆ. ಆ ಒಂದು ಹರಾಜು ಪ್ರಕ್ರಿಯೆಗಳನ್ನ ನಾವು ಮಾಡಿ ಒಂದು ಹೆಚ್ಚಿನ ಒಂದು ಸಂಪನ್ಮೂಲ ಕ್ರೋಢೀಕರಣ ಮಾಡಕ್ಕೆ ಕಳೆದ ಒಂದು 2 ತಿಂಗಳಲ್ಲಿ ಕ್ರಮ ಕೈಗೊಂಡಿರ್ತೀವಿ. ಇದರಿಂದ ಗ್ರಾಮ ಪಂಚಾಯತಿಗೆ ಹೆಚ್ಚಿನ ಒಂದು ಸವಲತ್ತುಗಳು, ಲಾಭಗಳು, ಅಭಿವೃದ್ಧಿಗಳು ಕಂಡು ಬರ್ತಾ ಇದೆ. ಇದರಿಂದ ವೃತ್ತಿ ಕೆಲಸಕ್ಕೆ ಹೆಚ್ಚಿನ ಸಹಕಾರ ಆಗಿದೆ. ಸ್ನೇಹಿತರೆ,
ಈ ಬೇರ್ಯ ಗ್ರಾಮದ ಬಗ್ಗೆ ಇನ್ನೊಂದು ಅಚ್ಚರಿಯ ಸಂಗತಿ ಏನೆಂದರೆ ಇಲ್ಲಿನ ರಿಯಲ್ ಎಸ್ಟೇಟ್ ವ್ಯವಹಾರ. ನಮ್ಮ ಹೆಮ್ಮೆಯ ಬೆಂಗಳೂರು ಹೇಗೆ ಹೊರ ರಾಜ್ಯದ ವಲಸಿಗರಿಂದ ಬೃಹತ್ ಬೆಂಗಳೂರಾಯಿತೋ ಹಾಗೆ ಈ ಬೇರ್ಯ ಗ್ರಾಮವು ಕೂಡ ಈ ವಲಸಿಗರ ಹಾವಳಿಯಿಂದ ತಪ್ಪಿಸಿಕೊಳ್ಳಲಾರದೆ ಪ್ರಸ್ತುತ ಇಲ್ಲಿ ಭೂಮಿಯ ಬೆಲೆ ಗಗನಕ್ಕೇರಿದೆ. ಸ್ನೇಹಿತರೆ, ಈ ಸ್ಥಳಕ್ಕೆ ವಲಸಿಗರು ಆಕರ್ಷಿತರಾಗಲು ಪ್ರಮುಖವಾದ ಕಾರಣ ನಾನು ಈ ಮೊದಲೇ ಹೇಳಿದ ಹಾಗೆ ನ್ಯಾಷನಲ್ ಹೈವೇ, ಸ್ಟೇಟ್ ಹೈವೇಗಳಿಗೆ ಸಂಪರ್ಕ ಬಿಂದುವಾಗಿರುವುದು. ಇದರಿಂದ ಉಲ್ಬಣವಾಗುವಂಥ ಅಪಾರವಾದ ಜನಸ್ತೋಮ ಮತ್ತು ಜನಜಂಗುಳಿ. ಸ್ನೇಹಿತರೆ, ಈಗಾಗಲೇ ಈ ಬೇರ್ಯ ಎಂಬ ಮಿನಿ ಟೌನಿನಲ್ಲಿ ಭೂಮಿಗಳು ಲೇಔಟ್ಗಳಾಗಿ ಬದಲಾವಣೆಗೊಂಡು ಸಾಕಷ್ಟು ಅಭಿವೃದ್ಧಿಯನ್ನ ಕಾಣುತ್ತಿದೆ. ಸ್ನೇಹಿತರೆ, ತಾವು ಈ ಲೇಔಟ್ಗಳಲ್ಲಿ ಸೈಟ್ಗಳ ದರಗಳನ್ನ ಗಮನಿಸಿದರೆ ತಾವು ಇಲ್ಲಿಯ ದರಕ್ಕೆ ಬೆಂಗಳೂರಿನಲ್ಲೇ ಸೈಟ್ಗಳನ್ನ ಖರೀದಿಸಬಹುದಾಗಿದೆ. ಹೌದು ಸ್ನೇಹಿತರೆ, ಇಲ್ಲಿನ ದರಗಳು ಬಲು ದುಬಾರಿಯಾಗಿವೆ. ಒಂದು ಒಳ್ಳೆಯ ಅನುಮೋದಿತ 30x40 ಅಳತೆಯ ಸೈಟ್ ಅನ್ನ ಖರೀದಿಸಲು ಕನಿಷ್ಠ ಪಕ್ಷ 14 ಲಕ್ಷ ರೂಪಾಯಿಗಳಾದರೂ ಬೇಕಾಗಿರುವುದು ಅನಿವಾರ್ಯವಾಗಿದೆ. ಸ್ನೇಹಿತರೆ, ಇದು ಬೆಳವಣಿಗೆಯೋ ಅಥವಾ ವಿಪರ್ಯಾಸವೋ ಇದಕ್ಕೆ ಸ್ಪಷ್ಟ ಉತ್ತರವನ್ನ ಕಾಲವೇ ತೀರ್ಮಾನಿಸಲಿ ಎಂದು ಹೇಳುತ್ತಾ ಈ ವಿಶೇಷವಾದ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸೋಣ. ಕಾಲಾಯ ತಸ್ಮೈ ನಮಃ. ಸ್ನೇಹಿತರೆ, ಈ ಸಂಚಿಕೆ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ವಿಜಯ್ ರಿಯಲ್ ಎಸ್ಟೇಟ್ ಚಾನೆಲ್ಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಆಕರ್ಷಕ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಾನು ನಿಮ್ಮ ವಿಜಯ್. ನಮಸ್ತೆ.